ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. 2024ನೇ ಸಾಲಿನ UPSC ಪರೀಕ್ಷೆ ಫಲಿತಾಂಶದಲ್ಲಿ ಕೋಲಾರ ಮೂಲದ ಇಬ್ಬರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇದೀಗ ತೇರ್ಗಡೆ ಆಗಿರುವಂಥದ್ದು. ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶಿಕ್ಷಕ ದಂಪತಿಗಳಾಗಿರ್ತಕ್ಕಂಥ ರವಿಕುಮಾರ್ ಮತ್ತೆ ನಂದಿನಿ ದಂಪತಿಗಳ ಪುತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಮಾಧವಿ ಅವರು ತಮ್ಮ ಒಂದು 3ನೇ ಪ್ರಯತ್ನದಲ್ಲಿ ಇದೀಗ UPSC ಪರೀಕ್ಷೆಯಲ್ಲಿ ಪಾಸ್ ಆಗುವ ಮೂಲಕ ತಮ್ಮ ಒಂದು ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕೋಲಾರ ತಾಲೂಕಿನ ಇರಿಕ್ಸಂದ್ರ ಗ್ರಾಮದ ರೈತ ದಂಪತಿಗಳಾಗಿರ್ತಕ್ಕಂಥ ಆನಂದ್ ಮತ್ತೆ ಸುಶೀಲಮ್ಮ ದಂಪತಿಯ ಮಗನಾಗಿರ್ತಕ್ಕಂಥ ಮಧು ಅವರು ತಮ್ಮ ಒಂದು UPSC ಕನಸನ್ನ ಇದೀಗ ನನಸಾಗಿಸಿಕೊಂಡಿರುವಂಥದ್ದು. ಏನು ತಮ್ಮ ಒಂದು ಕಠಿಣ ಒಂದು ಪರಿಶ್ರಮ ಜೊತೆಗೆ ಒಂದು ಸತತ ಪ್ರಯತ್ನ ಇದ್ರೆ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಮತ್ತೆ ಸಾಧನೆ ಯಾರೊಬ್ಬರ ಒಂದು ಸ್ವತ್ತಲ್ಲ. ಯಾಕಂತ ಹೇಳಿದ್ರೆ ಕಳೆದ ಒಂದು 16 ವರ್ಷಗಳಿಂದ ಕೋಲಾರದ ಮೂಲದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು UPSC ಜೊತೆಗೆ KPSC ಸೇರಿದಂತೆ ರಾಜ್ಯದ ಇತರೆ ಒಂದು CET ಪರೀಕ್ಷೆಗಳಲ್ಲಿ ತಮ್ಮ ಒಂದು ಪರಿಶ್ರಮದ ಮೂಲಕ ಸಾಕಷ್ಟು ಒಂದು ವಿಭಾಗದಲ್ಲಿ ಕೆಲಸವನ್ನು ಕೂಡ ಕೋಲಾರದ ಮೂಲದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಶಿಕ್ಷಕ ದಂಪತಿಗಳಾಗಿರ್ತಕ್ಕಂಥ ರವಿಕುಮಾರ್ ಮತ್ತೆ ನಂದಿನಿ ಅವರ ಪುತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಮಾಧವಿ ಅವರು ದ್ವಿತೀಯ PUC ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಒಂದು ಸ್ಥಾನವನ್ನು ಕೂಡ ಪಡೆಸಿದ್ರು. ಅವರು ದ್ವಿತೀಯ PUC ನಂತರ ಅವರು MBBS ಪದವಿಯನ್ನು ಕೂಡ ಈಗಾಗಲೇ ಮುಗಿಸಿರ್ತಕ್ಕಂಥದ್ದು. ಆ ಒಂದು 3ನೇ ಪ್ರಯತ್ನದಲ್ಲಿ ಇದೀಗ UPSC ಪರೀಕ್ಷೆಯನ್ನ ಪಾಸ್ ಮಾಡಿರ್ತಕ್ಕಂಥದ್ದು. 46ನೇ ರ್ಯಾಂಕ್ ಅನ್ನ ಪಡೆದಿರ್ತಕ್ಕಂಥ ಡಾಕ್ಟರ್ ಮಾಧವಿ ಅವರು ಈಗಾಗಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅವರು ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಕೂಡ ಪಡೆದಿದ್ರು. ಕೋಲಾರದ ಸಹ್ಯಾದ್ರಿ PUC ಕಾಲೇಜಲ್ಲಿ ಅವರು ಓದ್ತಾ ಇದ್ರು. ದಿನಗಳನ್ನ ಇವತ್ತು ಅವರ ಉಪನ್ಯಾಸಕರು ಕೂಡ ಮೆಲುಕು ಹಾಕಿದ್ದಾರೆ. ಏನು ಡಾಕ್ಟರ್ ಮಾಧವಿ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕೂಡ ಆಗಿದ್ರು. ಜೊತೆಗೆ UPSC ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನ ಕೂಡ ಹೊಂದಿದ್ರು. ಜೊತೆಗೆ ಅವರ ತಂದೆ ತಾಯಿಯ ಕನಸು ಕೂಡ ಅದಾಗಿದ್ದು. ಹಾಗಾಗಿನೇ ನಿರಂತರ ಒಂದು ಪರಿಶ್ರಮವನ್ನ UPSC ಪರೀಕ್ಷೆಗಾಗಿ ತಮ್ಮ ಒಂದು ಎಲ್ಲಾ ಸಮಯವನ್ನು ಕೂಡ ಮೀಸಲಿಟ್ಟಿದ್ರು. ಸತತ 3ನೇ ಬಾರಿಗೆ UPSC ಪರೀಕ್ಷೆಯನ್ನ ಡಾಕ್ಟರ್ ಮಾಧವಿ ಅವರು ಎದುರಿಸಿದ್ರು. ಇದೀಗ 3ನೇ ಒಂದು ಪ್ರಯತ್ನದಲ್ಲಿ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು. 446ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ತಮ್ಮ ಒಂದು ಪೋಷಕರು ಜೊತೆಗೆ ಅವರ ಒಂದು ಕನಸನ್ನು ಕೂಡ ಈಗ ನನಸು ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆ ಕೋಲಾರ ತಾಲೂಕಿನ ರೈತ ದಂಪತಿಯ ಮಗನಾಗಿರ್ತಕ್ಕಂಥ ಮಧು ಅವರು ಈಗಾಗಲೇ AGBSC ಪದವಿಯನ್ನ ಪಡೆದು ತಮ್ಮ ಒಂದು ವ್ಯಾಸಂಗವನ್ನು ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ಒಂದು UPSC ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪರಿಶ್ರಮವನ್ನು ಕೂಡ ಆಗಿದ್ರು. ಅವರು ಕೂಡ ತಮ್ಮ ಒಂದು 3ನೇ ಪ್ರಯತ್ನದಲ್ಲಿ ಇದೀಗ ಏನು ನಿನ್ನೆ ಪ್ರಕಟ ಆಗಿರ್ತಕ್ಕಂಥ UPSC ಫಲಿತಾಂಶದಲ್ಲಿ 544ನೇ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಮಧು ಅವರು ತಮ್ಮ ಒಂದು ಕನಸನ್ನು ಕೂಡ ನನಸು ಮಾಡಿಕೊಂಡಿರುವಂತದ್ದು. ಮಧು ಅವರು ತಮ್ಮ ಒಂದು UPSC ಇನ್ನು ಪರೀಕ್ಷೆಯನ್ನೇ ಪಾಸ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪರಿಶ್ರಮವನ್ನು ಕೂಡ ಹಾಕಿದ್ರು. ದಂಪತಿಗಳಾಗಿರ್ತಕ್ಕಂಥ ಆನಂದ್ ಮತ್ತೆ ಸುಶೀಲಮ್ಮ ದಂಪತಿಗಳ ಮಗನಾಗಿರ್ತಕ್ಕಂಥ ಮಧು ಅವರು ಏನು ಯಾವುದೇ ರೀತಿಯಲ್ಲೂ ಕೂಡ ಒಂದು ಕೋಚಿಂಗ್ ಸೆಂಟರ್ಗೆ ಒಂದು ತರಬೇತಿಗೆ ಕೂಡ ಹೋಗ್ತಾ ಇರಲಿಲ್ಲ. ಆದ್ರೂ 544ನೇ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತಹ ಕೋಲಾರದ ಇರಿಕ್ಸಂದ್ರ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಮಧು ಅವರು ಈಗಾಗಲೇ AGBSC ಪದವಿಯನ್ನು ಪಡ್ಕೊಂಡು ತಮ್ಮ ಒಂದು ವ್ಯಾಸಂಗವನ್ನು ಕೂಡ ಮುಂದುವರಿಸಿದ್ದಾರೆ. ಆದ್ರೆ UPSC ಪರೀಕ್ಷೆಯ ಒಂದು ಕನಸನ್ನ ಕಂಡಿದ್ದಂತಹ ಮಧು ಅವರು ಯಾವುದೇ ರೀತಿಯ ಒಂದು ಕೋಚಿಂಗ್ ಸೆಂಟರ್ ಕೂಡ ಹೋಗಿ ಅಲ್ಲಿ ಒಂದು ತರಬೇತಿಯನ್ನು ಕೂಡ ಪಡ್ಕೊಂಡಿರೋದಿಲ್ಲ. ಆದ್ರೂ ಕೂಡ ಲಭ್ಯ ಇರತಕ್ಕಂಥ ಪುಸ್ತಕಗಳು ಜೊತೆಗೆ ಉಪನ್ಯಾಸಕರು ಕೊಟ್ಟಂತಹ ಒಂದು ಮಾರ್ಗದರ್ಶನ ಜೊತೆಗೆ ಒಂದು ಆನ್ಲೈನ್ ಕೋಚಿಂಗ್ ಅನ್ನ ಪಡ್ಕೊಂಡು ಕನಸಿನ ಒಂದು ಗುರಿಯನ್ನು ಕೂಡ ಅವರು ಈಗ ಸಾಧಿಸಿರುವಂತದ್ದು. ಇದೀಗ 2024ರ UPSC ಪರೀಕ್ಷೆ ಫಲಿತಾಂಶದಲ್ಲಿ ಕೋಲಾರ ಮೂಲದ ಇಬ್ಬರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಶಿಕ್ಷಕ ದಂಪತಿಗಳ ಪುತ್ರಿ ಒಂದ್ ಕಡೆ ತಮ್ಮ ಒಂದು 3ನೇ ಪ್ರಯತ್ನದಲ್ಲಿ UPSC ಪರೀಕ್ಷೆಯಲ್ಲಿ 446ನೇ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ತಮ್ಮ ಒಂದು ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಕಡೆ ರೈತ ದಂಪತಿಗಳ ಮಗನಾಗಿರ್ತಕ್ಕಂಥ ಮಧು ಅವರು ತಮ್ಮ ಒಂದು 3ನೇ ಪ್ರಯತ್ನದಲ್ಲಿ ಇದೀಗ ಒಂದು UPSC ಪರೀಕ್ಷೆಯಲ್ಲಿ 544ನೇ ರ್ಯಾಂಕ್ ಅನ್ನು ಪಡೆಯುವ ಮೂಲಕ ಮತ್ತೆ ರಾಜ್ಯದ ಒಂದು ಹಿರಿಮೆಯನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡಿರುವಂತದ್ದು. ಹಿಂದೆ ನಾವು ಗಮನಿಸಬಹುದು ಕೋಲಾರ ಜಿಲ್ಲೆಯ ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು UPSC ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು. ಜೊತೆಗೆ ಉತ್ತಮ ಒಂದು ರ್ಯಾಂಕ್ ಅನ್ನು ಕೂಡ ಗಳಿಸಿದ್ರು. ಈ ರೀತಿಯಾಗಿ ಮೂಲದ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಒಂದು ಕಠಿಣ ಪರಿಶ್ರಮವನ್ನು ಹಾಕುವ ಮೂಲಕ ಏನು UPSC ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಜೊತೆಗೆ ಉತ್ತಮ ಒಂದು ರ್ಯಾಂಕ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಮಾಧವಿ ಅವರು ಹಿಂದೆ ಕೋಲಾರದ ಸಹ್ಯಾದ್ರಿ PUC ಕಾಲೇಜಲ್ಲಿ ತಮ್ಮ ಒಂದು ವ್ಯಾಸಂಗವನ್ನು ಮಾಡ್ತಾ ಇದ್ರು. ಆ ಒಂದು ವೇಳೆಯಲ್ಲಿ ಅವರು ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಒಂದು ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ರು. ಇದೀಗ ಅವರು UPSC ಪರೀಕ್ಷೆಯಲ್ಲಿ ಉತ್ತಮ ಒಂದು ರ್ಯಾಂಕ್ ಅನ್ನು ಪಡೆಯುವ ಮೂಲಕ ಮತ್ತೊಮ್ಮೆ ಒಂದು ತಮ್ಮ ಒಂದು ಜಿಲ್ಲೆಯ ಒಂದು ಹಿರಿಮೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಈ ಬಗ್ಗೆ ಮಾತಾಡುವಂತಹ ಆ ಒಂದು ಕಾಲೇಜಿನ ಮುಖ್ಯಸ್ಥರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. 2015ರಲ್ಲಿ ನಮ್ಮ ಕಾಲೇಜಲ್ಲಿ PUCಯಲ್ಲಿ ಟಾಪರ್ ಆಗಿದ್ರು. 576 ಅಂಕಗಳೊಂದಿಗೆ ಟಾಪರ್ ಆಗಿದ್ರು. ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಲ್ಲಿ 100/100 ಸ್ಕೋರ್ ಮಾಡಿದರು. CETಯಲ್ಲಿ ಅವರು 985ನೇ ರ್ಯಾಂಕನ್ನು ಪಡೆದು ಮತ್ತು ESI ಆಸ್ಪತ್ರೆಯಲ್ಲಿ ಅವರು ಮೆಡಿಕಲ್ ಮಾಡಿ ಮತ್ತು ಈಗ ಅವರು ಆನೇಕಲ್ ಹತ್ರ ಒಂದು NGOದಲ್ಲಿ ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕೆಂತಂದರೆ ಕಳಿಸ್ತಾನೂ ಅಷ್ಟೇ
ನಾಗೇಂದ್ರ ಬಾಬು ಅವರು 154ನೇ ರ್ಯಾಂಕನ್ನು ಗಳಿಸಿ ಈಗ ಅವರು DC ಆಗಿ ಅವರು ಆ್ಯಕ್ಚುಲಾಗಿ ಕರ್ತವ್ಯ ನಿರ್ವಹಿಸೋಕ್ಕೆ ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ, ಟ್ರೈನಿಂಗ್ ಮುಗಿಸ್ಕೊಂಬಂದು. ಅದು ಕೂಡ ಭಾಳ ಸಂತೋಷವಾದ ವಿಷಯ. ಹಾಗೆಯೇ ಅದಕ್ಕೆ ಹಿಂದಿನ ಸಾಲಿನಲ್ಲಿ ಭರತ್ ಕುಮಾರ್ ಅವರು IPS ಆಗಿ ಅವರು ಕೂಡ ಏನಾಗುತ್ತೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ಈ ಥರ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಇಡೀ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಏನಾಗುತ್ತೆ ಒಂದು ಕೀರ್ತಿ ತರುವಂಥ ಕೆಲಸ ಮಾಡೋದ್ರಿಂದ ನಮಗಂತೂ ಭಾಳ ಹೆಮ್ಮೆಯ ವಿಷಯ ಇದು. ಇಡೀ ಸಹ್ಯಾದ್ರಿ ಕಾಲೇಜಿನ ನಮ್ಮ ಮ್ಯಾನೇಜ್ಮೆಂಟ್ ಆಗ್ಬೋದು, ಪ್ರಿನ್ಸಿಪಾಲ್ ಆಗ್ಬೋದು, ಸ್ಟಾಫ್ ಆಗ್ಬೋದು ಅತ್ಯಂತ ಖುಷಿಯಿಂದ ಈ ಒಂದು ಇದನ್ನು ಸಂಭ್ರಮ ಪಡ್ತಾ ಇದ್ದೀವಿ. ಮತ್ತೆ ಅವರ ಒಂದು ಸೇವೆಯನ್ನ ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಮತ್ತೊಮ್ಮೆ UPSC ಪರೀಕ್ಷೆಯಲ್ಲಿ ಕಮಾಲನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು 2024ನೇ ಸಾಲಿನ UPSC ಪರೀಕ್ಷೆಯಲ್ಲಿ ಉತ್ತಮ ಒಂದು ರ್ಯಾಂಕ್ ಅನ್ನು ಪಡಿಸಿ ದೇಶದ ಸೇವೆಗೆ ಇದೀಗ ಆಯ್ಕೆ ಆಗಿರುವಂಥದ್ದು. ರಘುರಾಜ್, News 18 ಕೋಲಾರ.